Hello, in this video we go through the formulas of differentiation. These formulas are very important to solve the problems on differentiation. Before starting formulas, we should know some points of differentiation. Point number 1 is differentiating with respect to x is written as d by dx. Differentiating with respect to x is written as d by dx. Similarly, differentiate with respect to y is written as d by dy. Similarly, differentiate with respect to t is written as d by dt. Okay, so and also differentiate with respect to theta is written as d by d theta, right? Then formula. Okay, formula number 1 is here: differentiate x with respect to x is d by dx of x. ಇಲ್ಲಿ ನಾವು ಎಕ್ಸ್ ಅನ್ನು ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಅನ್ನು ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದ್ರೇನು? 1. ಓಕೆ, ನಂಬರ್ 1 ಫಾರ್ಮುಲಾ. ದೆನ್ ನೆಕ್ಸ್ಟ್ ಫಾರ್ಮುಲಾ ಈಸ್ differentiate y with respect to x is d by dx of y is equal to dy by dx. Okay, then number 3rd is d by dx of constant. That means, for example, d by dx of any number, okay, is equal to 0. Okay, the next formula is d by dx of x raised to n is equal to nx raised to n minus 1. For example, d by dx of x raised to 4. Comparing this example with this formula, d by dx of x raised to n, instead of n we have 4. Okay, is equal to n equal to ಏನಾಯ್ತು ಈಗ 4 ಆಯಿತು. ಹಾಗಾದರೆ n ಎಲ್ಲಿ ಬರುತ್ತೋ ಅಲ್ಲೇನು ಬರುತ್ತೆ? 4 ಬರುತ್ತೆ ಅಂದಂಗಾಯಿತು. 4x raised to 4 minus 1. Simplify 4 as it is into x raised to 4 minus 1 is 3. So final answer is 4 into x cube. 4x cube. Okay, then next one is d by dx of e raised to x is equal to e raised to x only. For example, d by dx of e raised to 3x is equal to, ಕಂಪೇರ್ ಮಾಡಿ, ಈಗ ಎಕ್ಸ್ ಬದಲಾಗಿ ಏನಿದೆ ಇಲ್ಲಿ? 3x ಇದೆ, ಹೌದಾ? ಡಿ ಬೈ ಡಿ ಎಕ್ಸ್ ಆಫ್ ಇ ರೆಸ್ಟ್ ಟು 3x. ಎಕ್ಸ್ ಅಂದರೆ ಎಷ್ಟು ಈಗ? 3x ಈಸ್ ಈಕ್ವಲ್ ಟು ಇ ರೆಸ್ಟ್ ಟು ಎಕ್ಸ್ ಅಂದರೆ ಎಷ್ಟು? 3x ಇಂಟು ಡಿ ಬೈ ಡಿ ಎಕ್ಸ್ ಆಫ್ 3x. ಯಾಕಪ್ಪ ಈ ಒಂದು ಪಾರ್ಟ್ ಬಂತು ಅಂದರೆ ನೋಡಿ, ಇಲ್ಲಿ ಲಕ್ಷಿಡೆ, ಯಾವಾಗ ಎಕ್ಸದ ಬದಲಾಗಿ ಎಕ್ಸದ ಬೇಕಾದ ಫಂಕ್ಷನ್ ಬರಲಿ, ಸ್ಯಾನ್ ಎಕ್ಸ್ ಬರಲಿ, ಕಾಸ್ ಎಕ್ಸ್ ಬರಲಿ, ಟ್ಯಾನ್ ಎಕ್ಸ್ ಬರಲಿ, ಅಥವಾ ಕೊಸೆಕ್ 3x ಬರಲಿ, ಎಕ್ಸ್ ಫಂಕ್ಷನ್ ಅಥವಾ ಯಾವುದಾದ್ರೂ ವೇರಿಯೇಬಲ್ ಬರಲಿ, ಓಕೆ, ಎಕ್ಸ್ ಬದಲಾಗಿ ಬಂದಿದ್ದರೆ ಅವಾಗೇನು ತೊಗೋಬೇಕು ನಾವು? ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಅದೇನು ಬಂದಿರುತ್ತಲ್ಲ, ಈಗ ನಾವು ಎಕ್ಸ್ ಬದಲಾಗಿ ಏನು ತೊಗೊಂಡಿದ್ದೀವಿ? 3x ಅಂತ ತೊಗೊಂಡಿದ್ದೀವಿ, ಅದನ್ನು ತೆಗೆದುಕೊಳ್ಬೇಕು. ಓಕೆ, ಅದನ್ನು ಡಿಫ್ರೆನ್ಸಿಯೇಟ್ ಮಾಡಬೇಕು. ಓಕೆ, ದೆನ್ ಇ ರೆಸ್ಟ್ ಟು 3x ಆ್ಯಸ್ ಇಟ್ ಈಸ್ ಇಂಟು ಹಿಯರ್ 3 is constant. Therefore, take out from the differentiation. ಕಾನ್ಸ್ಟೆಂಟ್ ಇದ್ದಾಗ, ಡಿಫ್ರೆನ್ಷಿಯೇಷನಲ್ಲಿ ಕಾನ್ಸ್ಟೆಂಟ್ ಇದ್ದಾಗ ಕಾನ್ಸ್ಟೆಂಟನ್ನು ಏನು ಮಾಡ್ತೀವಿ ನಾವು? ಡಿಫ್ರೆನ್ಷಿಯೇಷನ್ದಿಂದ ಹೊರಗೆ ತಗೋತೀವಿ. 3 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಉಳಿತಿಲ್ಲಿ. ಓಕೆ, ಈಸ್ ಈಕ್ವಲ್ ಟು 3 ಇಂಟು ಇ ರೆಸ್ಟ್ ಟು 3x ಆ್ಯಸ್ ಇಟ್ ಈಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಏನು ನೋಡಿದ್ದೀವಿ ನಾವಿಲ್ಲಿ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಏನು ನೋಡಿದ್ದೀವಿ? 1 ಅಂತ ನೋಡಿದ್ದೀವಿ ಇಲ್ಲೋ? ಹಾಗಾಗಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಎಷ್ಟು? 1.
ಇಸ್ ಈಕ್ವಲ್ ಟು ಫೈನಲ್ ಆಗಿ ಏನು ಬಂತಿಲ್ಲಿ 3 ಆ್ಯಸ್ ಇಟ್ ಈಸ್ e⁻3x. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ d/dx of a⁻x is equal to a⁻x into log a. ಓಕೆ, ಫಾರ್ ಎಕ್ಸಾಂಪಲ್ d/dx ಆಫ್ a ಅಂದ್ರೇನೋ ನಂಬರ್ 8x. ಈಗ ಕಂಪೇರ್ ಮಾಡಿ ಎ ಬದಲಾಗಿ ಏನಿದೆ 8 ಇದೆ. ಹಾಗಾದರೆ ಫಾರ್ಮುಲಾದಲ್ಲಿ ಎಲ್ಲಿ ಎ ಕಾಣುತ್ತೋ ಅಲ್ಲೇನು ನಾವು ಪುಟಪ್ ಮಾಡಬೇಕು, 8ಅನ್ನು ಪುಟಪ್ ಮಾಡಬೇಕು. 8x ಇಂಟು ಲಾಗ್ 8. ಓಕೆ, then the next formula is d/dx of log x is equal to 1/x. Okay, for example d/dx of log of sin x. ಓಕೆ, ಇಲ್ಲಿ ನೋಡಿ ಕಂಪೇರ್ ಮಾಡಿ ಎಕ್ಸಾಂಪಲ್ನ ಮತ್ತು ಕೊಟ್ಟಂಥ ಫಾರ್ಮುಲ್ನ. d/dx ಆಫ್ ಲಾಗ್ ಎಕ್ಸ್ ಬದಲಾಗಿ ಏನಿದೆ ಇಲ್ಲಿ sin x ಇದೆ, ಹೌದಲ್ಲ, ಇಸ್ ಈಕ್ವಲ್ ಟು 1/x. 1/x ಅಂದರೆ ಏನಿದೆ sin x ಇದೆ, 1/sin x ಇಂಟು d/dx ಆಫ್ ಅದೇ sin x ತೊಗೋಬೇಕು. ಆನ್ಸರ್ ಏನು ಬರುತ್ತೆ ನೋಡಿ, 1/sin x ಬರಿತೀವಿ ನಾವು ಇಂಟು d/dx ಆಫ್ sin x ಅಂದ್ರೇನು cos x. ಓಕೆ, ಈಸ್ ಈಕ್ವಲ್ ಟು ಏನಾಯಿತು cos x/sin x ಆಯಿತು. cos x/sin x ಅಂದ್ರೇನು cot x. ಓಕೆ, ಇನ್ನು ಉಳಿದಿರೋ ಫಾರ್ಮುಲಾಸನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ. ಥ್ಯಾಂಕ್ ಯು.